ಸ್ನೇಹಿತರೆ, ನಿಮಗೆ ಯೂಟ್ಯೂಬ್ ರಿಲೇಟೆಡ್ ಅಥವಾ ಆ್ಯಡ್ಸೆನ್ಸ್ ರಿಲೇಟೆಡ್ ಏನೇ ಸಮಸ್ಯೆಗಳಿದ್ದರೂ ನೀವು ನಮ್ಮನ್ನು ಸಂಪರ್ಕಿಸಬಹುದು. ಅದೇ ರೀತಿ ನಮ್ಮ ಬಳಿ ಆನ್ಲೈನ್ ಸರ್ವೀಸಸ್ಗಳು ಕೂಡ ಇದೆ. ಸೊ ನೀವು ಯಾರು ಇನ್ಕಮ್ ಆ್ಯಂಡ್ ಕ್ಯಾಸ್ಟ್ ಸರ್ಟಿಫಿಕೇಟ್ಗೆ ಅಪ್ಲೈ ಮಾಡೋದಿತ್ತು, ಅದೇ ರೀತಿ ಪಾನ್ ಕಾರ್ಡ್ ಅಥವಾ ವೋಟರ್ ID ಕಾರ್ಡ್ಗೆ ಹೊಸದಾಗಿ ಅಪ್ಲೈ ಮಾಡೋದಿತ್ತು, ಇಲ್ಲ ಕರೆಕ್ಷನ್ ಮಾಡಿಸೋದಿತ್ತು ಅಂದರೂ ಕೂಡ ನೀವು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ಹೀಗೆ ಹಲವಾರು ರೀತಿ ಆನ್ಲೈನ್ ಸರ್ವೀಸಸ್ಗಳು ಕೂಡ ನಮ್ಮ ಬಳಿ ಇದೆ. ಸೊ ನಮ್ಮ ಒಂದು ಕಾಂಟ್ಯಾಕ್ಟ್ ನಂಬರ್ ಸ್ಕ್ರೀನಲ್ಲಿ ಕೂಡ ಹಾಕಿರ್ತೀನಿ, ನೀವು ನೋಡ್ಕೊಬೋದು. ಅದೇ ರೀತಿ ಕಾಲ್ ಮಾಡುವ ಮೊದಲು ನಮಗೆ ವಾಟ್ಸಪ್ನಲ್ಲಿ ಮೆಸೇಜ್ ಮಾಡಿ ಆಮೇಲೆ ಕಾಲ್ ಮಾಡಿ. ಹಲೋ ಫ್ರೆಂಡ್ಸ್, ನಮಸ್ಕಾರ. ನಾನು ಇವತ್ತು ನಿಮಗೆ ತಿಳಿಸ್ಕೊಡ್ತಾ ಇರೋದು, ನೀವ್ಯಾರು ನಿಮ್ಮೊಂದು ಮನೆಗಾಗಿರ್ಬೋದು ಅಥವಾ ಆಫೀಸ್ಗಾಗಿರ್ಬೋದು ಹೊಸದಾಗಿ ವೈಫೈ ಅಥವಾ ಬ್ರಾಡ್ಬ್ಯಾಂಡ್ ಕನೆಕ್ಷನ್ನ ತೊಗೊಬೇಕು ಅಂತ ಇದ್ದೀರಾ, ಹಾಗಾದರೆ ಈ ಒಂದು ವಿಡಿಯೋನ ಮಿಸ್ ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡಿ. ಯಾಕಂದರೆ ಇವತ್ತಿನ ವಿಡಿಯೋದಲ್ಲಿ ನೀವು ಹೊಸದಾಗಿ ವೈಫೈ ಅಥವಾ ಬ್ರಾಡ್ಬ್ಯಾಂಡ್ ಕನೆಕ್ಷನ್ನ ತೊಗೊಬೇಕು ಅಂದರೆ ನಿಮಗೆ ಎರಡು ರೀತಿಯ ಆಪ್ಷನ್ ಸಿಗುತ್ತೆ. ಸೊ ಮೊದಲನೇದು ಬಂದು ಫೈಬರ್ ಕನೆಕ್ಟಿವಿಟಿ. ಈ ಒಂದು ಫೈಬರ್ ಕನೆಕ್ಟಿವಿಟಿ ಏನಿದೆ ಇದು ಮುಂಚೆಯಿಂದಲೂ ಅವೈಲೇಬಲ್ ಇದೆ. ಸೊ ಹಾಗಾಗಿ ಕೆಲವರಿಗೆ ಒಂದು ಫೈಬರ್ ಕನೆಕ್ಟಿವಿಟಿ ಅಂದರೆ ಏನು ಅಂತ ಗೊತ್ತಿರುತ್ತೆ, ಇನ್ನು ಕೆಲವರಿಗೆ ಗೊತ್ತಿರೋದಿಲ್ಲ. ಹಾಗಾಗಿ ಮೊದಲನೇ ಒಂದು ಸರ್ವಿಸ್ ಬಂದು ಫೈಬರ್ ಕನೆಕ್ಟಿವಿಟಿ. ಎರಡನೇ ಒಂದು ಸರ್ವಿಸು ಇವಾಗ ರೀಸೆಂಟಾಗಿ ಲಾಂಚ್ ಮಾಡಿದ್ದಾರೆ, ಅದೇ ಏರ್ ಫೈಬರ್. ಸೊ ಏರ್ ಫೈಬರ್ ಕೂಡ ನೀವು ಹಾಕಿಸ್ಕೊಬೋದು ನಿಮ್ಮ ಒಂದು ಮನೆಗೆ. ಸೊ ಹಾಗಾಗಿ ಇವತ್ತಿನ ವಿಡಿಯೋದಲ್ಲಿ ಫೈಬರ್ ಕನೆಕ್ಟಿವಿಟಿ ಅಂದರೆ ಏನು, ಇದು ಯಾವ ರೀತಿ ವರ್ಕ್ ಆಗುತ್ತೆ, ಸೊ ಇದರ ಒಂದು ಬೆನಿಫಿಟ್ಸ್ಗಳು ಯಾವ ರೀತಿ ಇದೆ, ಇದರ ಒಂದು ಪ್ಲಾನ್ ಪ್ರೈಸಸ್ಗಳು ಯಾವ ರೀತಿ ಇದೆ, ಹಾಗೆ ಏರ್ ಫೈಬರ್ ಅಂದರೆ ಏನು, ಇದು ಯಾವ ರೀತಿ ವರ್ಕ್ ಆಗುತ್ತೆ, ಇದರ ಒಂದು ಬೆನಿಫಿಟ್ಸ್ ಏನು, ಸೊ ಇದರ ಒಂದು ಪ್ಲಾನ್ ಪ್ರೈಸಸ್ಗಳು ಯಾವ ರೀತಿ ಇದೆ, ಸೊ ಇದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ. ಸೊ ಈ ಒಂದು ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದೇನೆ ಕೊನೆ ತನಕ ನೋಡಿ. ವಿಡಿಯೋ ಶುರು ಮಾಡೋಣ. ಅದಕ್ಕೂ ಮುಂಚೆ ನೀವು ಇನ್ನೂ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಮೇಲ್ಗಡೆ ಕಾಣ್ತಿರೋ ಬ್ಲ್ಯಾಕ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ, ಹಾಗೆ ಪಕ್ಕದಲ್ಲಿ ಬರೋ ನೋಟಿಫಿಕೇಶನ್ ಮೇಲೆ ಕ್ಲಿಕ್ ಮಾಡಿ ಆಲ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ಇದೇ ರೀತಿ ಯಾವುದೇ ಹೊಸ ವಿಡಿಯೋಸ್ಗಳನ್ನ ಅಪ್ಲೋಡ್ ಮಾಡಿದ್ರು ನಿಮಗೆ ಕೂಡಲೇ ನೋಟಿಫಿಕೇಶನ್ ಅನ್ನೋದು ಬರ್ತಾ ಇರುತ್ತೆ. ಸೊ ಹಾಗೆ ಈ ಒಂದು ವಿಡಿಯೋನ ನೀವು ಫೇಸ್ಬುಕ್ ಪೇಜ್ನಲ್ಲಿ ನೋಡ್ತಿತ್ತು ಅಂದರೆ ಈ ಕೂಡಲೇ ನಮ್ಮ ಒಂದು ಪೇಜ್ನು ಕೂಡ ಫಾಲೋ ಮಾಡ್ಕೊಳ್ಳಿ. ಸೊ ಮೊದಲಿಗೆ ವಿಡಿಯೋ ಶುರು ಮಾಡೋಣ. ಮೊದಲಿಗೆ ಈ ಒಂದು ಫೈಬರ್ ಕನೆಕ್ಟಿವಿಟಿ ಅಂದರೆ ಏನು, ಅದೇ ರೀತಿ ಏರ್ ಫೈಬರ್ ಅಂದರೆ ಏನು, ಸೊ ಇದ್ರ ಬಗ್ಗೆ ಫಸ್ಟ್ ತಿಳಿಸ್ಕೊಟ್ಬಿಡ್ತೀನಿ. ಸೊ ಈ ಒಂದು ಫೈಬರ್ ಕನೆಕ್ಟಿವಿಟಿ ಅಂದರೆ ಏನಪ್ಪಾ ಅಂದರೆ ಇದು ಒಂದು ಆಪ್ಟಿಕಲ್ ಕೇಬಲ್ ಮುಖಾಂತರ ವರ್ಕ್ ಆಗುತ್ತೆ. ಸೊ ಈ ಒಂದು ಆಪ್ಟಿಕಲ್ ಕೇಬಲ್ ಏನಿದೆ ಇದನ್ನ ನಿಮ್ಮ ಒಂದು ನೆಟ್ವರ್ಕ್ ಪ್ರೊವೈಡರ್ಗಳು ಇನ್ಸ್ಟಾಲ್ ಮಾಡಿರ್ತಾರೆ. ನೆಟ್ವರ್ಕ್ ಪ್ರೊವೈಡರ್ಗಳಂದ್ರೆ ಜಿಯೋ ಆಗಿರ್ಬೋದು, ಏರ್ಟೆಲ್ ಅವರಾಗಿರ್ಬೋದು, BSNL ಅವರಾಗಿರ್ಬೋದು. ಸೊ ಈ ರೀತಿ ನೆಟ್ವರ್ಕ್ ಪ್ರೊವೈಡರ್ಗಳು ಆಪ್ಟಿಕಲ್ ಕೇಬಲ್ಗಳನ್ನು ಇನ್ಸ್ಟಾಲ್ ಮಾಡಿರ್ತಾರೆ. ಆ ಒಂದು ಆಪ್ಟಿಕಲ್ ಕೇಬಲ್ ಮುಖಾಂತರ ನಿಮಗೆ ಫೈಬರ್ ಕನೆಕ್ಟಿವಿಟಿ ಅನ್ನೋದನ್ನ ಕೊಡ್ತಾರೆ. ಸೊ ಇದರಿಂದ ನಿಮಗೆ ಇಂಟರ್ನೆಟ್ ಅನ್ನೋದು ಸಪ್ಲೈ ಆಗುತ್ತೆ. ಸೊ ಈ ರೀತಿ ನಿಮಗೆ ಫೈಬರ್ ಕನೆಕ್ಟಿವಿಟಿ ಅನ್ನೋದು ವರ್ಕೌಟ್ ಆಗುತ್ತೆ. ಇನ್ನು ನೆಕ್ಸ್ಟ್ ಏರ್ ಫೈಬರ್. ಸೊ ಏರ್ ಫೈಬರ್ ಯಾವ ರೀತಿ ವರ್ಕ್ ಆಗುತ್ತೆ ಅಂದರೆ ಇದು ವೈರ್ಲೆಸ್ ಮುಖಾಂತರ ವರ್ಕ್ ಆಗುತ್ತೆ. ಸೊ ಇದು ಯಾವ ರೀತಿ ಅಂದರೆ ಮೊಬೈಲ್ ಟವರ್ಗೆ ಈ ಒಂದು ಏರ್ ಫೈಬರ್ನ ಕನೆಕ್ಟ್ ಮಾಡಿರ್ತಾರೆ. ಸೊ ಅದ್ರ ಮುಖಾಂತರ ನಿಮಗೆ ವರ್ಕ್ ಆಗುತ್ತೆ. ಸೊ ಟೆರಸ್ ಮೇಲೆ ಔಟ್ಪುಟ್ನ ಇನ್ಸ್ಟಾಲ್ ಮಾಡಿರ್ತಾರೆ, ಒಳಗಡೆ ಇನ್ಲೆಟ್ ಔಟ್ಪುಟ್ನ ಇನ್ಸ್ಟಾಲ್ ಮಾಡಿರ್ತಾರೆ. ಸೊ ಔಟ್ಲೆಟ್ ಔಟ್ಪುಟ್ ಬಂದು ಮೊಬೈಲ್ ಟವರ್ಗೆ ಕನೆಕ್ಟ್ ಆಗಿರುತ್ತೆ. ಸೊ ಅಲ್ಲಿಂದ ಏನು ಸಿಗ್ನಲ್ ಬರುತ್ತೆ ಅದನ್ನು ಔಟ್ಲೆಟ್ ಔಟ್ಪುಟ್ ತಗೊಳುತ್ತೆ. ಸೊ ಅದಾದ ನಂತರ ಒಳಗಡೆ ಮನೆ ಒಳಗಡೆ ಏನು ಇನ್ಲೆಟ್ ಔಟ್ಪುಟ್ ಇರುತ್ತೆ ಅದಕ್ಕೆ ಕಳಿಸುತ್ತೆ, ಈ ಒಂದು ನೆಟ್ವರ್ಕ್ ಏನಿರುತ್ತೆ ಅದನ್ನು ಕಳಿಸುತ್ತೆ. ಸೊ ಅದ್ರ ಮುಖಾಂತರ ನಿಮಗೆ ಇಂಟರ್ನೆಟ್ ಅನ್ನೋದು ಸಪ್ಲೈ ಆಗುತ್ತೆ. ಸೊ ಈ ರೀತಿ ಏರ್ ಫೈಬರ್ ಅನ್ನೋದು ವರ್ಕ್ ಆಗುತ್ತೆ. ಸೊ ಇನ್ನು ನೆಕ್ಸ್ಟ್ ಈ ಒಂದು ಏರ್ ಫೈಬರ್ ಆಗಿರ್ಬೋದು ಅಥವಾ ನಾರ್ಮಲ್ ಒಂದು ಫೈಬರ್ ಕನೆಕ್ಟಿವಿಟಿ ಆಗಿರ್ಬೋದು, ಸೊ ಇವೆರಡಕ್ಕೂ ಏನು ವ್ಯತ್ಯಾಸ ಅಂತ ಕೇಳ್ಬೋದು. ಸೊ ಇವೆರಡಕ್ಕೂ ಏನಪ್ಪ ವ್ಯತ್ಯಾಸ ಅಂದರೆ, ಸೊ ಫೈಬರ್ ಕನೆಕ್ಟಿವಿಟಿ ಅನ್ನೋದು ವೈರ್ ಮುಖಾಂತರ ವರ್ಕ್ ಆಗುತ್ತೆ. ಅಂದರೆ ನಿಮ್ಮ ಒಂದು ಮನೆ ಹತ್ರ ಏನು ಆಪ್ಟಿಕಲ್ ಕೇಬಲ್ಗಳಿರುತ್ತೆ, ಸೊ ಒಂದು ಆಪ್ಟಿಕಲ್ ಕೇಬಲ್ಗಳಿಂದ ನಿಮ್ಮ ಒಂದು ಮನೆಗೆ ಇಂಟರ್ನೆಟ್ ಅನ್ನೋದನ್ನು ಸಪ್ಲೈ ಮಾಡ್ತಾರೆ. ಈ ಒಂದು ಆಪ್ಟಿಕಲ್ ಕೇಬಲ್ ಬಂದು ಸೊ ಲೈಟ್ ಕಂಬದ ಹತ್ರ ಎಲ್ಲ ಕನೆಕ್ಟ್ ಮಾಡಿರ್ತಾರೆ. ಸೊ ಅಲ್ಲಿಂದ ಹಿಡಿದು ನಿಮ್ಮ ಒಂದು ಮನೆ ತನಕಲು ಕಂಪ್ಲೀಟ್ ಆಗಿ ವೈರ್ ಮುಖಾಂತರ ತಗೊಂಡ್ಬಂದಿರ್ತಾರೆ. ಸೊ ಹಾಗಾಗಿ ಇದು ಒಂಥರ ವೈರ್ಡ್ ಕನೆಕ್ಷನ್ ಅಂತ ಹೇಳ್ಬೋದು. ಸೊ ಇನ್ನು ನೆಕ್ಸ್ಟ್ ಏರ್ ಫೈಬರ್. ಸೊ ಏರ್ ಫೈಬರ್ ಬಂದು ನನಗೆ ಮುಂಚೆನೇ ಹೇಳ್ದಂಗೆ ಕಂಪ್ಲೀಟ್ಲಿ ವೈರ್ಲೆಸ್ ಆಗಿದೆ. ಸೊ ಇದೇ ಒಂಥರ ಅಡ್ವಾಂಟೇಜಸ್ ಅಂತ ಹೇಳ್ಬೋದು. ನೀವು ಎಲ್ಲಿ ಬೇಕಾದರೂ ಇದನ್ನ ಇನ್ಸ್ಟಾಲೇಷನ್ ಮಾಡಿಸ್ಕೊಬೋದು. ಸೊ ನೀವು ಹಳ್ಳಿಲಿರಿ, ಸಿಟಿಲಿರಿ, ಎಲ್ಲಿ ಬೇಕಾದರೂ ಇನ್ಸ್ಟಾಲೇಷನ್ ಮಾಡ್ಬೋದು. ಆದರೆ ನಾರ್ಮಲ್ ಒಂದು ಫೈಬರ್ ಕನೆಕ್ಟಿವಿಟಿ ಎಲ್ಲ ತೋಲು ಸಿಗಲ್ಲ. ಸೊ ಕೆಲವೊಂದು ಆಯ್ದ ಜಾಗಗಳಲ್ಲಿ ಮಾತ್ರ ನಿಮಗೆ ಫೈಬರ್ ಕನೆಕ್ಟಿವಿಟಿ ಅನ್ನೋದು ಸಿಗುತ್ತೆ. ಆದರೆ ಏರ್ ಫೈಬರಲ್ಲಿ ಆ ರೀತಿ ಇಲ್ಲ, ಎಲ್ಲಿ ಬೇಕಾದರೂ ಇನ್ಸ್ಟಾಲ್ ಮಾಡ್ಬೋದು. ಯಾಕಂದರೆ ಮೊಬೈಲ್ ನೆಟ್ವರ್ಕಿಗೆ ಈ ಒಂದು ಏರ್ ಫೈಬರ್ ಕನೆಕ್ಟ್ ಆಗೋದ್ರಿಂದ ಸೊ ನಿಮ್ಗೆ ಯಾವುದೇ ರೀತಿ ಇಶ್ಯೂಸ್ಗಳು ಇರೋದಿಲ್ಲ. ಸೊ ಇದೊಂದು ನಿಮಗೆ ಅಡ್ವಾಂಟೇಜಸ್ ಅಂತ ಹೇಳ್ತೀನಿ. ಸೊ ಇದೇ ನಿಮಗೆ ವ್ಯತ್ಯಾಸ. ಏರ್ ಫೈಬರ್ ಬಂದು ವೈರ್ಲೆಸ್ ಮುಖಾಂತರ ವರ್ಕ್ ಆಗುತ್ತೆ, ಫೈಬರ್ ಕನೆಕ್ಟಿವಿಟಿ ಅನ್ನೋದು ವೈರ್ ಮುಖಾಂತರ ವರ್ಕ್ ಆಗುತ್ತೆ. ಸೊ ಇವೆರಡೇ ನಿಮಗೆ ಡಿಫ್ರೆನ್ಸ್ ಅಂತ ಹೇಳ್ಬೋದು. ಸೊ ಇನ್ನು ನೆಕ್ಸ್ಟ್ ಏರ್ ಫೈಬರ್ಗೂ ನಾರ್ಮಲ್ ಒಂದು ಫೈಬರ್ ಕನೆಕ್ಟಿವಿಟಿಗೂ ರೇಂಜ್ ಯಾವ ರೀತಿ ಸಿಗುತ್ತೆ, ಸೊ ಇದರ ಒಂದು ಡಿಸ್ಟೆನ್ಸ್ ಯಾವ ರೀತಿ ಇದೆ, ನಾವು ಎಷ್ಟು ದೂರ ಹೋದ್ರೆ ಕನೆಕ್ಟ್ ಆಗುತ್ತೆ, ಸೊ ಇದನ್ನು ಕೂಡ ತಿಳಿಸ್ತೀನಿ. ಸೊ ಈ ಒಂದು ಫೈಬರ್ ಕನೆಕ್ಟಿವಿಟಿ ಬಗ್ಗೆ ಮೊದಲನೇದಾಗಿ ಮಾತಾಡೋದಾದ್ರೆ, ಸೊ ಫೈಬರ್ ಕನೆಕ್ಟಿವಿಟಿನ ನಿಮಗೆ
10 to 15 ಮೀಟರ್ಸ್ ಅಷ್ಟು ರೇಂಜ್ ಅನ್ನೋದು ಸಿಗುತ್ತೆ. ಯಾಕಂತ ಹೇಳ್ತಾ ಇದ್ದೀನಿ ಅಂದರೆ ನಾನು ಕೂಡ ಈ ಒಂದು ಫೈಬರ್ ಕನೆಕ್ಟಿವಿಟಿ ಹೊಂದಿದ್ದೀನಿ. ಸೊ ನಾನು ಏರ್ಟೆಲ್ ಫೈಬರ್ನ ಯೂಸ್ ಮಾಡ್ತಾ ಇರೋದು, ಲಾಸ್ಟ್ 1 ಇಯರಿಂದ ಯೂಸ್ ಮಾಡ್ತಾ ಇದ್ದೀನಿ. ನನಗೆ 10 to 15 ಮೀಟರ್ಸ್ ಅಷ್ಟು ಕನೆಕ್ಟ್ ಆಗುತ್ತೆ. ಸೊ ಹಾಗಾಗಿ ನಾನು ಈ ಒಂದು 10 to 15 ಮೀಟರ್ಸ್ನ ಅಪ್ರಾಕ್ಸಿಮೇಟ್ಲಾಗಿ ಹೇಳ್ತಾ ಇದ್ದೀನಿ. ಸೊ ನಿಮಗೆ ಜಿಯೋದಲ್ಲಿ ಬೇರೆ ಥರ ಸಿಗ್ಬೋದು, BSNL ಅಲ್ಲೂ ಕೂಡ ಬೇರೆ ರೀತಿ ಸಿಗ್ಬೋದು. ಬಟ್ ಆದರೂ ನಿಮಗೆ 10 ಮೀಟರ್ಸ್ ಅಷ್ಟು ಮ್ಯಾಕ್ಸಿಮಮ್ ಅಂತೂ ಸಿಕ್ಕೇ ಸಿಗುತ್ತೆ. ಸೊ ನೀವು ಆರಾಮಾಗಿ ಯೂಸ್ ಮಾಡ್ಬೋದು. ಅಂದರೆ ಮನೆ ಒಳಗಡೆ ನೀವು ಎಲ್ಲೇ ಸುತ್ತಮುತ್ತ ಓಡಾಡಿದ್ರು ನಿಮಗೆ ವೈಫೈ ಅನ್ನೋದು ಕನೆಕ್ಟ್ ಆಗುತ್ತೆ. ಸೊ ಈ ಒಂದು ನಾರ್ಮಲ್ ಫೈಬರ್ ಕನೆಕ್ಟಿವಿಟಿಲಿ. ಇನ್ನು ನೆಕ್ಸ್ಟು ಏರ್ ಫೈಬರ್ ಬಂದು ನಾನು ಯಾವುದೇ ರೀತಿ ಯೂಸ್ ಮಾಡಿಲ್ಲ ಏರ್ ಫೈಬರ್ನ. ಸೊ ನಾನು ಎಲ್ಲೂ ಕೂಡ ಯೂಸ್ ಮಾಡಿರೋರ್ನು ನೋಡಿಲ್ಲ. ಆದರೆ ನಾನು ಯೂಟ್ಯೂಬಲ್ಲಿ ರಿವ್ಯೂ ನೋಡ್ದಂಗೆ, ಅದೇ ರೀತಿ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ರಿವ್ಯೂ ನೋಡ್ದಂಗೆ ಈ ಒಂದು ಏರ್ ಫೈಬರ್ ಕನೆಕ್ಟಿವಿಟಿಲಿ ರೇಂಜ್ ಅನ್ನೋದು ಅಷ್ಟು ಸಿಗಲ್ಲ ಅಂತ ಹೇಳ್ತಾ ಇದ್ದಾರೆ. ಸುಮಾರು 5 to 6 ಮೀಟರ್ಸ್ ಅಷ್ಟು ರೇಂಜ್ ಸಿಕ್ಕಿದ್ರು ಹೆಚ್ಚು ಅಂತ ಹೇಳ್ತಾ ಇದ್ದಾರೆ. ಸೊ ನನಗೂ ಕೂಡ ಹಂಗೆ ಅನ್ನಿಸ್ತು, ಸ್ವಲ್ಪ ಇದರಲ್ಲಿ ರೇಂಜ್ ಕಡಿಮೆ ಇರ್ಬೋದು. ಯಾಕಂದರೆ ನಾವು ನಮ್ಮ ಒಂದು ಮೊಬೈಲಲ್ಲಿ ಯಾವ ರೀತಿ ಹಾಟ್ಸ್ಪಾಟ್ ಆನ್ ಮಾಡ್ಕೊಂಡು ಯೂಸ್ ಮಾಡ್ತೀವೋ ಅದೇ ರೀತಿ ಸಿಮಿಲರ್ ಆಗಿ ಇದು ವರ್ಕ್ ಆಗುತ್ತೆ. ಸೊ ಆದರೆ ಅನ್ಲಿಮಿಟೆಡ್ ಡೇಟಾ ಕೊಡೋದ್ರಿಂದ ಇದು ಬೇರೆ ಅಂತ ಹೇಳ್ಬೋದು. ಬಟ್ ಮೊಬೈಲಲ್ಲಿ ಅನ್ಲಿಮಿಟೆಡ್ ಡೇಟಾ ಸಿಗೋಲ್ಲ, ಸೊ ಲಿಮಿಟೆಡ್ ಡೇಟಾ. ಸೊ ಹಾಗಾಗಿ ಇದೊಂದು ಡಿಫ್ರೆನ್ಸ್ ಅಂತ ಹೇಳ್ಬೋದು ಮೊಬೈಲ್ಗೂ ಏರ್ ಫೈಬರ್ಗೂ. ಅದು ಬಿಟ್ಟರೆ ಇನ್ನು ಯಾವುದೇ ರೀತಿ ಡಿಫ್ರೆನ್ಸ್ ಇಲ್ಲ. ಸೊ ಅದೇ ರೀತಿ ರೇಂಜು ಕೂಡ ಅಷ್ಟೇ. ಸೊ ಸಿಮಿಲರ್ ಆಗಿ ಸಿಗುತ್ತೆ. 5 to 6 ಮೀಟರ್ಸ್ ಅಷ್ಟು ರೇಂಜು ಏರ್ ಫೈಬರಲ್ಲಿ ಸಿಗುತ್ತೆ ಅಂತ ಹೇಳ್ಬೋದು. ನೋಡಿ, ನೀವು ಮನೆ ಒಳಗಡೆ ಸುತ್ತಮುತ್ತ ಓಡಾಡಿದ್ರೆ ಸಿಗುತ್ತೆ ಅಂತ ನಾನು ಹೇಳೋಕ್ಕಾಗಲ್ಲ. ಸೊ ನೀವು ಒಂದು ಹಾಲಲ್ಲಿ ಏರ್ ಫೈಬರ್ ಇನ್ಸ್ಟಾಲ್ ಮಾಡಿದ್ದೀರಾ ಅಂದರೆ, ಸೊ ನೀವು ಅಕ್ಕಪಕ್ಕದಲ್ಲಿ ಒಂದು ಕಿಚನ್ ಇದೆ, ರೂಮ್ ಇದೆ ಅಂದರೆ, ಸೊ ನೀವು ಅಲ್ಲಿಗೆ ಕನೆಕ್ಟ್ ಮಾಡ್ಕೊಬೋದು. ಅದು ಬಿಟ್ಟು ನೀವು ತುಂಬ ದೂರ ಓಡಾಡ್ತೀರಾ, ಏರ್ ಫೈಬರ್ ಕನೆಕ್ಟಿವಿಟಿ ಸಿಗೋದಿಲ್ಲ ಅಂತ ಹೇಳ್ತೀನಿ. ಸೊ ಇನ್ನು ನೆಕ್ಸ್ಟು ಈ ಒಂದು ಏರ್ ಫೈಬರ್ಗೂ ನಾರ್ಮಲ್ ಒಂದು ಫೈಬರ್ ಕನೆಕ್ಟಿವಿಟಿಗೂ ಪ್ಲಾನ್ಸ್ ಯಾವ ರೀತಿ ಇದೆ, ಎರಡಕ್ಕೂ ಒಂದೇ ರೀತಿ ಇದೆಯಾ ಅಥವಾ ಎರಡಕ್ಕೂ ಡಿಫ್ರೆಂಟ್ ಆಗಿದೆಯಾ? ಸೊ ಇದನ್ನು ಕೂಡ ಕಂಪೇರ್ ಮಾಡೋಣ. ಸೊ ನಾನು ಈ ಒಂದು ನೆಟ್ವರ್ಕ್ ಪ್ರೊವೈಡರ್ದು ವೆಬ್ಸೈಟ್ಗಳಲ್ಲಿ ಚೆಕ್ ಮಾಡಿದಂಗೆ, ಸೊ ಏರ್ ಫೈಬರಲ್ಲೂ ನಾರ್ಮಲ್ ಒಂದು ಫೈಬರ್ ಕನೆಕ್ಟಿವಿಟಿಲೂ ಸಿಮಿಲರ್ಗೆ ಪ್ಲಾನ್ಸ್ಗಳು ಕೊಟ್ಟಿದ್ದಾರೆ. ಬಟ್ ಆದರೆ ಕೆಲವೊಂದು ಚಿಕ್ಕ ಪುಟ್ಟ ಚೇಂಜಸ್ಗಳಿದೆ. ಸೊ ಅದನ್ನು ಕೂಡ ನೀವು ನೋಟಿಸ್ ಮಾಡ್ಬೋದು. ಸೊ ಏನಂದರೆ ನಾರ್ಮಲ್ ಒಂದು ಫೈಬರ್ ಕನೆಕ್ಟಿವಿಟಿಲಿ ನಿಮಗೆ 2 ರೀತಿಯ ಆಪ್ಷನ್ ಸಿಗುತ್ತೆ. ಸೊ ಮೊದಲನೇದು ಬಂದು ಪ್ರೀಪೇಡ್ ಕನೆಕ್ಟಿವಿಟಿ, ಎರಡನೇದು ಬಂದು ಪೋಸ್ಟ್ ಪೇಡ್ ಕನೆಕ್ಟಿವಿಟಿ. ಸೊ ಇದರಲ್ಲೂ ಕೂಡ ನಿಮಗೆ ಡೌಟ್ ಬರ್ಬೋದು, ಏನಿದು ಪ್ರೀಪೇಡು, ಏನಿದು ಪೋಸ್ಟ್ ಪೇಡ್ ಅಂತ ಕೂಡ ಕೇಳ್ಬೋದು. ಸೊ ಇದ್ರ ಬಗ್ಗೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ಪ್ರೀಪೇಡ್ ಅಂದರೆ ಏನು, ಪೋಸ್ಟ್ ಪೇಡ್ ಅಂದರೆ ಏನು, ಇದು ಯಾವ ರೀತಿ ವರ್ಕ್ ಆಗುತ್ತೆ, ಸೊ ಇದ್ರ ಬಗ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಡಿಸ್ಕಸ್ ಮಾಡ್ತೀನಿ. ಸೊ ನಿಮಗೆ ಈ ಒಂದು ಫೈಬರ್ ಕನೆಕ್ಟಿವಿಟಿಲಿ 2 ರೀತಿ ಆಪ್ಷನ್ ಸಿಗುತ್ತೆ. ಸೊ ಅದರಲ್ಲೂ ಕೂಡ ನಿಮಗೆ ಪ್ಲಾನ್ಸ್ಗಳು ಕೂಡ ವ್ಯತ್ಯಾಸ ಆಗುತ್ತೆ. ಪ್ರೀಪೇಡಲ್ಲೇ ಬೇರೆ ರೀತಿ ಪ್ಲಾನ್ಸ್ಗಳು ಸಿಗುತ್ತೆ, ಪೋಸ್ಟ್ ಪೇಡಲ್ಲೇ ಬೇರೆ ರೀತಿ ಪ್ಲಾನ್ಸ್ಗಳನ್ನೋದು ಸಿಗುತ್ತೆ. ಸೊ ಹಾಗೆ ಏರ್ ಫೈಬರಲ್ಲಿ ನೋಡೋದಾದರೆ ನಿಮಗೆ 2 ರೀತಿಯ ಆಪ್ಷನ್ ಸಿಗಲ್ಲ, ಒಂದೇ ರೀತಿಯ ಆಪ್ಷನ್, ಅದು ಕೂಡ ಪೋಸ್ಟ್ ಪೇಡ್. ಸೊ ನೀವು ಪೋಸ್ಟ್ ಪೇಡ್ ಕನೆಕ್ಟಿವಿಟಿಯನ್ನು ತಗೋಬೇಕು. ಆದರೆ ನಿಮಗೆ ಪೋಸ್ಟ್ ಪೇಡಲ್ಲಿ ನಿಮಗೆ ಏನು ಡಿಸ್ಅಡ್ವಾಂಟೇಜಸ್ ಇದೆ ಅಂತ ಏನು ಅನ್ಕೊಬೇಡಿ, ಅದರಲ್ಲೂ ಕೂಡ ತುಂಬಾ ಅಡ್ವಾಂಟೇಜಸ್ ಇದೆ ಅಂತ ಹೇಳ್ಬೋದು. ಸೊ OTT ಪ್ಲಾಟ್ಫಾರ್ಮ್ ಎಲ್ಲ ಸಿಗುತ್ತೆ. ಸೊ ಬೇಸಿಕ್ ಪ್ಲಾನಿಂದಲೇ ನಿಮಗೆ ಏರ್ ಫೈಬರಲ್ಲಿ OTT ಪ್ಲಾಟ್ಫಾರ್ಮ್ಗಳು ಸಿಗುತ್ತೆ ಅಂತ ಹೇಳ್ಬೋದು. OTT ಪ್ಲಾಟ್ಫಾರ್ಮ್ ಅಂದರೆ ಡಿಸ್ನಿ ಪ್ಲಸ್ ಹಾಟ್ಸ್ಟಾರ್ ಆಗಿರ್ಬೋದು, ನೆಟ್ಫ್ಲಿಕ್ಸ್ ಆಗಿರ್ಬೋದು, ಅಮೆಝಾನ್ ಪ್ರೈಮ್ ಆಗಿರ್ಬೋದು, ಸನ್ ನೆಕ್ಸ್ಟ್ ಆಗಿರ್ಬೋದು, ಈ ರೀತಿ OTT ಪ್ಲಾಟ್ಫಾರ್ಮ್ಗಳು ನಿಮಗೆ ಸಿಗುತ್ತೆ ಈ ಒಂದು ಏರ್ ಫೈಬರ್ ಬೇಸಿಕ್ ಪ್ಲಾನಲ್ಲೇ. ಸೊ ಇದೊಂದು ನಿಮಗೆ ಅಡ್ವಾಂಟೇಜಸ್ ಅಂತ ಹೇಳ್ಬೋದು. ಸೊ ಅದೇ ರೀತಿ ಮಾಮೂಲಿ ಫೈಬರ್ ಕನೆಕ್ಟಿವಿಟಿಲಿ ಬೇಸಿಕ್ ಪ್ಲಾನಲ್ಲಿ ನಿಮಗೆ OTT ಪ್ಲಾಟ್ಫಾರ್ಮ್ಗಳು ಸಿಗಲ್ಲ, ಜಸ್ಟ್ ಒಂದು ಪ್ಯಾಕೇಜ್ ಸಿಗುತ್ತೆ, ಅದರಲ್ಲಿ ಫ್ರೀ ಇಂಟರ್ನೆಟ್ಟು, ಈ ರೀತಿ ಕಾಲ್ಸ್ಗಳು ಇದೆಲ್ಲ ಸಿಗುತ್ತೆ. ಸೊ ಬೇಸಿಕ್ ಪ್ಲಾನಲ್ಲಿ ನಿಮ್ಗೆ ಯಾವುದೇ ರೀತಿ OTT ಪ್ಲಾಟ್ಫಾರ್ಮ್ಗಳು ಸಿಗಲ್ಲ, ಪ್ರೀಮಿಯಂ ಪ್ಲಾನ್ನ ತೊಗೊಬೇಕಾಗುತ್ತೆ. ಸೊ ಅದರಲ್ಲಿ ನಿಮಗೆ OTT ಪ್ಲಾಟ್ಫಾರ್ಮ್ಗಳು ಸಿಗುತ್ತೆ ಅಂತ ಹೇಳ್ಬೋದು. ಇನ್ನು ನೆಕ್ಸ್ಟ್ ಇವೆರಡರಲ್ಲೂ ಪ್ರೈಸ್ ಯಾವ ರೀತಿ ಇದೆ, ಎರಡೂ ಕೂಡ ಸಿಮಿಲರ್ ಆಗಿದೆಯಾ ಅಥವಾ ಏನಾದರೂ ಡಿಫ್ರೆನ್ಸ್ ಇದೆಯಾ ಅಂತ ನೀವು ಕೇಳ್ಬೋದು. ಸೊ ಡಿಫ್ರೆನ್ಸ್ ನಾನು ನೋಡಿದಾಗೆ ಎರಡೂ ಕೂಡ ಸಿಮಿಲರ್ ಆಗಿದೆ ಅಂತ ಅನ್ನಿಸ್ತು. ಬಟ್ ಆದರೂ ನಾನು ಪ್ರೈಸ್ ನೋಡಲೇಬೇಕು ಅಂತ ಇತ್ತು ಅಂದರೆ, ಸೊ ಏರ್ ಫೈಬರಲ್ಲಿ ಎಲ್ಲೋ ಒಂದು ಕಡೆ ಸ್ವಲ್ಪ ಪ್ರೈಸ್ ಜಾಸ್ತಿ ಅಂತ ಅನ್ನಿಸ್ತು. ಬಟ್ ಆದರೆ ಬೆನಿಫಿಟು ಕೂಡ ಹಂಗೆ ಕೊಡ್ತಾ ಇದ್ದಾರೆ. OTT ಪ್ಲಾಟ್ಫಾರ್ಮ್ ಎಲ್ಲ ಕೊಡೋದ್ರಿಂದ ಪ್ರೈಸು ಸಿಮಿಲರ್ ಅಂತಲೇ ಹೇಳ್ಬೋದು. ನಿಮಗೆ OTT ಪ್ಲಾಟ್ಫಾರ್ಮ್ ಬೇಡ ಅನ್ನೋಂಗಿತ್ತು ಅಂದರೆ ಸೊ ಸ್ವಲ್ಪ ಪ್ರೈಸು ಜಾಸ್ತಿ ಅಂತಲೇ ಅನ್ನಿಸ್ತು ನನಗೆ. ಸೊ ಈ ಒಂದು ನಾರ್ಮಲ್ ಒಂದು ಫೈಬರ್ ಕನೆಕ್ಟಿವಿಟಿ, ಪೋಸ್ಟ್ ಪೇಡ್ ಕನೆಕ್ಟಿವಿಟಿ ಪ್ಲಾನ್ ಚೆಕ್ ಮಾಡಿದ್ರು, ಅದೇ ರೀತಿ ಏರ್ ಫೈಬರಲ್ಲಿ ಪೋಸ್ಟ್ ಪೇಡ್ ಕನೆಕ್ಟಿವಿಟಿ ಪ್ಲಾನ್ ಚೆಕ್ ಮಾಡಿದ್ರು. ಸೊ ಎರಡಕ್ಕೂ ಕಂಪೇರ್ ಮಾಡ್ತು ಅಂದರೆ ಸ್ವಲ್ಪ ಪ್ರೈಸು ಏರ್ ಫೈಬರಲ್ಲಿ ಜಾಸ್ತಿ ಅಂತ ಅನ್ನಿಸ್ತು. ಕೆಲವರಿಗೆ OTT ಪ್ಲಾಟ್ಫಾರ್ಮ್ ಇಷ್ಟ ಇರಲ್ಲ, ಅಗತ್ಯ ಇರಲ್ಲ. ಸೊ ಅಂಥವ್ರಿಗೆ ಸ್ವಲ್ಪ ಏರ್ ಫೈಬರಲ್ಲಿ ಪ್ಲಾನ್ ಪ್ರೈಸು ಜಾಸ್ತಿ ಅಂತ ನನಗೆ ಅನ್ನಿಸ್ತು. ಸೊ ಇದಿಷ್ಟೇ ಡಿಫ್ರೆನ್ಸ್ ಅಂತ ಹೇಳ್ತೀನಿ ಈ ಒಂದು ಏರ್ ಫೈಬರ್ಗೂ ಅಥವಾ ನಾರ್ಮಲ್ ಒಂದು ಫೈಬರ್ ಕನೆಕ್ಟಿವಿಟಿಗೂ ಇರುವ ಒಂದು ಪ್ಲಾನ್ಸ್ಗಳ ಡಿಫ್ರೆನ್ಸು. ಸೊ ಇನ್ನು ನೆಕ್ಸ್ಟು ಈ ಒಂದು ಏರ್ ಫೈಬರ್ ಬೆಸ್ಟು ಅಥವಾ ನಾರ್ಮಲ್ ಒಂದು ಫೈಬರ್ ಕನೆಕ್ಟಿವಿಟಿ ಬೆಸ್ಟು ಅಂತ ನೀವು ಕೇಳ್ಬೋದು.
ಸೊ ಇದ್ರ ಬಗ್ಗೆ ಕೂಡ ತಿಳಿಸ್ಕೊಡ್ತೀನಿ. ಯಾಕಂದರೆ ತುಂಬ ಜನಕ್ಕೆ ಇವಾಗ ಎಲ್ಲ ಡೀಟೇಲ್ಸ್ನ ತಿಳ್ಕೊಂಡ್ರಿ, ಇವಾಗ ಯಾವ್ದು ಬೆಸ್ಟ್ ಇದೆ, ಯಾವುದು ವರ್ತ್ ಇದೆ ಅಂತ ನೀವು ಕೇಳ್ಬೋದು. ಸೊ ಇದಕ್ಕೆ ನನ್ನ ಉತ್ತರ ಹೇಳೋದಾದರೆ ಎರಡೂ ಕೂಡ ಬೆಸ್ಟ್ ಇದೆ. ನೀವು ಏರ್ ಫೈಬರ್ ಆರು ಹಾಕಿಸ್ಕೊಳ್ಳಿ ಅಥವಾ ನಾರ್ಮಲ್ ಒಂದು ಫೈಬರ್ ಕನೆಕ್ಟಿವಿಟಿನಾರು ಹಾಕಿಸ್ಕೊಳ್ಳಿ, ಎರಡೂ ಕೂಡ ಬೆಸ್ಟ್ ಇದೆ. ಎರಡು ಅದರದ್ದೇ ಆದ ವಿಭಿನ್ನವಾದ ಒಂದು ಕಾನ್ಫಿಗರೇಷನ್ ಹೊಂದಿದೆ. ಎರಡೂ ಕೂಡ ಒಂದೊಂದು ಸ್ಪೆಸಿಫಿಕೇಶನ್ನು, ಪ್ಲ್ಯಾನ್ಗಳು ಎಲ್ಲದೂ ಕೂಡ ಹೊಂದಿದೆ. ಬಟ್ ಆದರೂ ನೀವು ಕಂಪೇರ್ ಮಾಡಿ ನೋಡ್ತೀರಿ ಅಂದರೆ ಸೊ ನಾನು ನಿಮಗೆ ಸಜೆಸ್ಟ್ ಮಾಡೋದು ಫೈಬರ್ ಕನೆಕ್ಟಿವಿಟಿನ ಆದಷ್ಟು ಸಿಟಿ ಪ್ಲೇಸಸ್ಗಳಲ್ಲಿ ತಗೊಳ್ಳಿ. ಸೊ ನಿಮ್ಮ ಒಂದು ಏರಿಯಾದಲ್ಲಿ ಫೈಬರ್ ಕನೆಕ್ಟಿವಿಟಿ ಇದೆಯಾ, ಗುಡ್, ನೀವು ಫೈಬರ್ ಕನೆಕ್ಟಿವಿಟಿನ ತಗೊಳ್ಳಿ. ಸೊ ಅಂಥ ಜಾಗಗಳಲ್ಲಿ ಏರ್ ಫೈಬರ್ಗೆ ಹೋಗೋದಕ್ಕೆ ಹೋಗ್ಬೇಡಿ, ಫೈಬರ್ ಕನೆಕ್ಟಿವಿಟಿನೇ ತಗೊಳ್ಳಿ. ನಿಮ್ಮ ಏರಿಯಾದಲ್ಲಿ ಅಥವಾ ನೀವಿರೋ ಲೊಕೇಶನಲ್ಲಿ ಫೈಬರ್ ಕನೆಕ್ಟಿವಿಟಿ ಇತ್ತು, ಆಪ್ಟಿಕಲ್ ಕೇಬಲ್ಗಳನ್ನ ಇನ್ಸ್ಟಾಲ್ ಮಾಡಿತ್ತು ಅಂದರೆ ಅದನ್ನೇ ತಗೊಳ್ಳಿ ಅಂತ ಹೇಳ್ತೀನಿ. ಅಕಸ್ಮಾತ್ ನೀವು ತುಂಬ ಹಳ್ಳಿಲಿದ್ದೀರಾ, ಸೊ ನಿಮಗೆ ಯಾವುದೇ ರೀತಿ ಫೈಬರ್ ಕನೆಕ್ಟಿವಿಟಿ ಇಲ್ಲ, ಆಪ್ಟಿಕಲ್ ಕೇಬಲ್ಗಳನ್ನು ಇನ್ಸ್ಟಾಲ್ ಮಾಡಿಲ್ಲ ಅನ್ನಂಗಿತ್ತು ಅಂದರೆ ನೀವು ಏರ್ ಫೈಬರ್ಗೆ ಹೋಗ್ಬೋದು. ಸೊ ಏನಕ್ಕೆ ಅಂದರೆ ಸೊ ನಮಗೆ ಇಂಟರ್ನೆಟ್ ಅಗತ್ಯ ಇರುತ್ತೆ, ಜೊತೆಗೆ ಇದು ವೈರ್ಲೆಸ್ ಮುಖಾಂತರ ವರ್ಕ್ ಆಗೋದ್ರಿಂದ ಸೊ ನೀವು ಆರಾಮಾಗಿ ಹಳ್ಳಿ ಕಡೆ ಎಲ್ಲ ಏರ್ ಫೈಬರ್ನ ಹಾಕಿಸ್ಕೊಬೋದು. ಬಟ್ ಏರ್ ಫೈಬರ್ ಹಾಕಿಸ್ಕೋಬೇಕಾದ್ರೆ ನಿಮಗೆ 5G ನೆಟ್ವರ್ಕ್ ಅನ್ನೋದು ಸಿಗಬೇಕಾಗುತ್ತೆ. ಸೊ ನಾರ್ಮಲ್ ಒಂದು 4G ನೆಟ್ವರ್ಕಲ್ಲಿ ಅಷ್ಟು ಏರ್ ಫೈಬರ್ ಎಫೆಕ್ಟಿವ್ ಆಗಿ ವರ್ಕ್ ಆಗಲ್ಲ. ಸೊ ಸ್ಪೀಡ್ ಎಲ್ಲ ತುಂಬ ಕಮ್ಮಿ ಅನಿಸುತ್ತೆ. ಹಾಗಾಗಿ 5G ನೆಟ್ವರ್ಕ್ ಇತ್ತು ಅಂದರೆ ಏರ್ ಫೈಬರ್ನ ಹಾಕಿಸ್ಕೊಡಿ ಅಂತ ಹೇಳ್ತೀನಿ. ಸೊ ಸಿಟಿ ಪ್ಲೇಸಸ್ಗಳಲ್ಲಿ ನಾನು ಏರ್ ಫೈಬರ್ನ ಸಜೆಸ್ಟ್ ಮಾಡಲ್ಲ, ಯಾಕಂದರೆ ಟ್ರಾಫಿಕ್ ತುಂಬ ಇರುತ್ತೆ. ಸೊ ಒಂದೇ ಟವರ್ಗೆ ನಮ್ಮ ಒಂದು ಎರಡೂ ಡಿವೈಸ್ ಕೂಡ ಕನೆಕ್ಟ್ ಆಗುತ್ತೆ. ಮೊಬೈಲ್ ಆಗಿರ್ಬೋದು ಅಥವಾ ಏರ್ ಫೈಬರ್ ಆಗಿರ್ಬೋದು, ಎರಡೂ ಕೂಡ ಒಂದೇ ಟವರ್ಗೆ ಕನೆಕ್ಟ್ ಆಗೋದ್ರಿಂದ ಸೊ ನಮಗೆ ಇಂಟರ್ನೆಟ್ ಅನ್ನೋದು ತುಂಬ ಸ್ಲೋ ಅನಿಸುತ್ತೆ, ತುಂಬ ಬಫರಿಂಗ್ ಆಗುತ್ತೆ. ಸೊ ಜೊತೆಗೆ ಸರ್ವಿಸ್ ಪ್ರಾಬ್ಲಮ್ಸ್ಗಳು ತುಂಬಾ ಬರುತ್ತೆ. ಸೊ ಹಾಗಾಗಿ ಸಿಟಿ ಪ್ಲೇಸಸ್ಗಳಲ್ಲಿ ನಾನು ಈ ಒಂದು ಏರ್ ಫೈಬರ್ನ ಸಜೆಸ್ಟ್ ಮಾಡಲ್ಲ. ಸೊ ತುಂಬ ಟ್ರಾಫಿಕ್ಕು ಕೂಡ ಇರುತ್ತೆ. ಸೊ ಹಾಗಾಗಿ ಅದೇ ಹಳ್ಳಿ ಕಡೆ ಆದರೆ ಯಾರು ಕೂಡ ಏರ್ ಫೈಬರ್ನ ಹಾಕ್ಸೋದಕ್ಕೆ ಇನ್ನೂ ಮುಂದೆ ನೋಡ್ತಾರೆ. ಸೊ ತುಂಬ ಜನ ಏರ್ ಫೈಬರ್ ಹಾಕ್ಸೋಕ್ಕೆ ಹೋಗಲ್ಲ. ಸೊ ಹಾಗಾಗಿ ನೀವು ಹಳ್ಳಿ ಕಡೆ ಏರ್ ಫೈಬರ್ ಹಾಕಿಸ್ತು ಅಂದರೆ ವರ್ತ್ ಅಂತ ಹೇಳ್ತೀನಿ. ಸೊ ಅದೇ ರೀತಿ ಮೊಬೈಲ್ ಯೂಸರ್ಸು ಕೂಡ ಕಮ್ಮಿ ಇರ್ತಾರೆ. ಸೊ ಹಾಗಾಗಿ ನಿಮ್ಗೆ ಯಾವುದೇ ರೀತಿ ನೆಟ್ವರ್ಕ್ ಇಶ್ಯೂ ಆಗಿರ್ಬೋದು, ಸರ್ವಿಸ್ ಇಶ್ಯೂ ಆಗಿರ್ಬೋದು, ಯಾವುದೇ ರೀತಿ ಇರೋದಿಲ್ಲ ಹಳ್ಳಿ ಕಡೆ. ಸೊ ಆದಷ್ಟು ಹಳ್ಳಿ ಪ್ಲೇಸಸ್ಗಳಲ್ಲಿ ನೀವು ಏರ್ ಫೈಬರ್ನ ಹಾಕಿಸ್ಕೊಳ್ಳಿ ಅಂತ ಹೇಳ್ತೀನಿ. ಸೊ ಇದಿಷ್ಟು ಒಂದು ಏರ್ ಫೈಬರ್ ಆಗಿರ್ಬೋದು ಅಥವಾ ನಾರ್ಮಲ್ ಒಂದು ಫೈಬರ್ ಕನೆಕ್ಟಿವಿಟಿಯ ಒಂದು ಅಡ್ವಾಂಟೇಜ್ ಅಥವಾ ಡಿಸ್ಅಡ್ವಾಂಟೇಜ್ ಅಥವಾ ಕಂಪ್ಯಾರಿಸನ್ ಅಂತ ಹೇಳ್ಬೋದು. ಸೊ ನಿಮಗೆ ಏನು ಅನ್ನಿಸ್ತು ಅಂತ ಮಿಸ್ ಮಾಡದೆ ಕಮೆಂಟ್ ಮಾಡಿ ತಿಳಿಸಿ. ಸೊ ಹಾಗೆ ಈ ಒಂದು ವಿಡಿಯೋ ಇಷ್ಟ ಆಗಿತ್ತು, ಅದೇ ರೀತಿ ಈ ಒಂದು ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಆಯಿತು ಅಂದರೆ ವಿಡಿಯೋಗೆ ಲೈಕ್ ಮಾಡಿ. ಹಾಗೆ ಈ ಒಂದು ವಿಡಿಯೋನ ನಿಮ್ಮ ಒಂದು ಫ್ರೆಂಡ್ಸ್, ಫ್ಯಾಮಿಲಿ ಮೆಂಬರ್ಸ್ಗಳ ಜೊತೆ ಸೋಷಿಯಲ್ ಮೀಡಿಯಾಗಳಲ್ಲಿ ಶೇರ್ ಮಾಡಿ. ಸೊ ಹಾಗೆ ನೀವಿನ್ನೂ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಮೇಲ್ಗಡೆ ಕಾಣ್ತಾ ಇರೋ ಬ್ಲ್ಯಾಕ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಹಾಗೆ ಪಕ್ಕದಲ್ಲಿ ಬರೋ ನೋಟಿಫಿಕೇಶನ್ ಮೇಲೆ ಕ್ಲಿಕ್ ಮಾಡಿ ಆಲ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ಇದೇ ರೀತಿ ಯಾವುದೇ ಹೊಸ ವೀಡಿಯೋಸ್ಗಳನ್ನು ಅಪ್ಲೋಡ್ ಮಾಡಿದ್ರು ನಿಮಗೆ ಕೂಡಲೇ ನೋಟಿಫಿಕೇಶನ್ ಅನ್ನೋದು ಬರ್ತಾ ಇರುತ್ತೆ. ಸೊ ಹಾಗೆ ಈ ವಿಡಿಯೋ ಅನಿಸಿಕೆ ಅಭಿಪ್ರಾಯಗಳನ್ನು ಕೂಡ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಸೊ ಹಾಗೆ ನೀವಿನ್ನೂ ನನ್ನ ಟೆಲಿಗ್ರಾಮ್ ಚಾನಲ್, ವಾಟ್ಸಪ್ ಚಾನಲ್, ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ ಪೇಜ್ನಲ್ಲಿ ನನ್ನನ್ನು ಫಾಲೋ ಮಾಡ್ತಾ ಇಲ್ಲ ಅಂದರೆ ಈ ಕೂಡಲೇ ಫಾಲೋ ಮಾಡ್ಕೊಳ್ಳಿ. ಸೊ ಥ್ಯಾಂಕ್ ಯು.